ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದೇ ತರ ಕತೆ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಹಾಯ್, ನನ್ನ ಹೆಸರು ಚೇತನ್, ಮೈಸೂರಿನಲ್ಲಿ ಇರೋದು. ಸ್ಟೋರಿನಲ್ಲಿ ನಾನು ಹೇಳೋಕೆ ಹೊರಟಿರೋದು ನಮ್ ಫ್ರೆಂಡ್ ಅಮ್ಮನ ಬಗ್ಗೆ. ನಂಗೆ ಇವಾಗ 30, ಅವರಿಗೆ 55 ಇರಬಹುದು. ನಮ್ ಫ್ರೆಂಡ್ ಅಮ್ಮ ಇರೋದು ಒಬ್ರೇ, ಯಾಕಂದ್ರೆ ಅವರ ಗಂಡ ಸತ್ತು ಹೋಗಿ 12 ವರ್ಷ ಆಗಿತ್ತು. ಮತ್ತೆ ನಮ್ ಫ್ರೆಂಡ್ ಕೂಡ ಕ್ಯಾನ್ಸರ್ ಬಂದು 6 ವರ್ಷದ ಹಿಂದೆ ಸತ್ತು ಹೋಗ್ಬಿಟ್ಟಿದ್ದ. ಅವನ ಹೆಂಡತಿ, ಮಗು ನನ್ ಫ್ರೆಂಡ್ ಅಮ್ಮನ ಜೋಡ್ ಇದ್ರು. ಆದ್ರೆ ನನ್ ಫ್ರೆಂಡ್ ಹೆಂಡತಿ ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಮಗುನ ಕರ್ಕೊಂಡು ಹೊರಟೋದ್ಲು. ಈಗ ಇವರು ಒಂದು ಸಣ್ಣ ಮನೆ ಮಾಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ನಾನು ಸುಮಾರು ಸಲ ಹೆಲ್ಪ್ ಮಾಡಿದೀನಿ. ಒಂದು ದಿನ ನಾನು ಫುಲ್ ಡ್ರಿಂಕ್ಸ್ ಮಾಡಿದ್ದೆ. ಅವಾಗ ಗೀತಾ ಆಂಟಿ ನನಗೆ ಫೋನ್ ಮಾಡಿದ್ರು. ತುಂಬಾ ಬೇಜಾರಲ್ಲಿ ಹಳೇದೆಲ್ಲ ನೆಮ್ಸ್ಕೊಂಡು ಕಣ್ಣೀರು ಹಾಕಿದ್ರು. ನಾನು ಸ್ವಲ್ಪ ಸಮಾಧಾನ ಮಾಡ್ದೆ. ಆಮೇಲೆ ಅವರ ಮನೆಗೆ ಹೋಗಿ ಸಮಾಧಾನ ಹೇಳಿ ಸ್ವಲ್ಪ ಹೊತ್ತು ಕೂತಿದ್ದೆ. ಅದೇನೋ ಗೊತ್ತಿಲ್ಲ, ಸಡನ್ ಆಗಿ ಅವರ ಮೇಲೆ ಆಸೆ ಹುಟ್ಟು. ಯಾಕಂದ್ರೆ ಅವರು ಕಣ್ಣೀರು ಇಡೋ ಟೈಮ್ನಲ್ಲಿ ಅವರು ನನ್ ಶೋಲ್ಡರ್ ಮೇಲೆ ತಲೆ ಇಟ್ಟರು. ನಾನು ಅವರನ್ನ ಸಮಾಧಾನ ಮಾಡ್ತಿದ್ದೆ. ಸ್ವಲ್ಪ ಟೈಮ್ ಆದ್ಮೇಲೆ ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತು. ಬೇರೆ ದಾರಿನೇ ಇಲ್ದೆ ಅಲ್ಲೇ ಇದ್ದೆ. ಬಟ್ಟೆ ಚೇಂಜ್ ಮಾಡಕ್ಕೆ ಅಲ್ಲಿ ಬೇರೆ ಬಟ್ಟೆನೂ ಇಲ್ಲ. ಜೀನ್ಸ್ ನಲ್ಲಿ ನನಗೆ ಮಲಗೋಕೆ ಆಗಲ್ಲ. ಇಂಥ ಸಿಚುವೇಶನ್, ನಾನೋಕೆ ಅಂತ ಹಾಗೆ ಇದ್ದೆ. ಅವರೇ ಒಂದು ಪಂಚೆ ಕೊಟ್ರು, ಅದನ್ನ ಹಾಕೊಂಡೆ. ಮತ್ತೆ ಊಟ ಮಾಡ್ಕೊಂಡು ಟಿವಿ ನೋಡ್ತಾ ಇದ್ವಿ. ಹೊರಗೆ ತುಂಬಾ ಮಳೆ, ಕರೆಂಟ್ ಹೊರಟು ಹೋಯ್ತು. ಕ್ಯಾಂಡಲ್ ಲೈಟ್ ಮಾಡಿದ್ರು. ಹಾಗೆ ಮಾತಾಡತಾ ನಾನು ಮಾಲಜಿ ಬಟ್ಟೆ. ಮನೆ ತುಂಬಾ ಚಿಕ್ಕದು, ಒಂದ್ ಹಾಲ್, ಒಂದ್ ಕಿಚನ್ ಮತ್ತೆ ಒಂದು ಬಾತ್ರೂಮ್ ಅಷ್ಟೇ. ಅವ್ರು ಹಾಲ್ನಲ್ಲೇ ಮಲಗಿದ್ರು. ಮಧ್ಯರಾತ್ರಿ ಎಚ್ಚರ ಆಯ್ತು. ತಿರುಗಿ ನೋಡಿದ್ರೆ ಆಂಟಿ ಒಂದು ಕೈಲಿ ಮೊಲೆ ಪ್ರೆಸ್ ಮಾಡ್ಕೋತಿದ್ದಾರೆ, ಇನ್ನೊಂದ್ ಕೈ ತೂಲ್ ಉಜ್ಜತಾ ಇದ್ದಾರೆ. ಶಾಕ್ ಆಗ್ಬಿಟ್ಟೆ. ಸುಮ್ನೆ ಏನು ಮಾತಾಡ್ಲಿಲ್ಲ, ಮಲಗ್ಬಿಟ್ಟೆ. ಬೆಳಿಗ್ಗೆ ಎದ್ದು ಹೊರಟೋದೆ. ಅವತ್ತಿಂದ ಗೀತಾನ ಹೇಗಾದ್ರೂ ತೃಪ್ತಿ ಪಡಿಸ್ಬೇಕು ಅಂತ ದಿನ ಫೋನ್ ಮಾಡಿ ಮಾತಾಡತಾ ಇದ್ದೆ. ಯಾವ ತರ ಅಂದ್ರೆ 30 ಮಿನಿಟ್ ಮಾತಾಡ್ತಾ ಇದ್ದೆ. ಒಂದು ದಿನ ಫೋನ್ ನಲ್ಲಿ ಮಾತಾಡವಾಗ ನಾನ್ ಕೇಳ್ದೆ, ಜೀವನದಲ್ಲಿ ಯಾವ ಸುಖನೂ ಅನುಭವಿಸಿಲ್ವಲ್ಲ, ನಿಮಗೆ ಏನು ಅನ್ಸಲ್ವಾ ಅಂದೆ. ಅದಕ್ಕೆ ಈ ವಯಸ್ಸಲ್ಲಿ ಯಾವ್ ಸುಖ ಬಿಡು ಅಂದ್ರು. ನಾನು ಅಂದೆ, ಆಂಟಿ ಯಾರ್ ಹೇಳಿದ್ದು ನಿಮಗೆ ವಯಸ್ಸಲಾಗಿದೆ ಅಂತ? ಜೀವನದಲ್ಲಿ ಉತ್ಸಾಹ ಕಳ್ಕೊಬೇಡಿ ಅಂದೆ. ಅದಕ್ಕೆ ಸುಖ ಯಾರಪ್ಪ ಕೊಡ್ತಾರೆ ಅಂದ್ರು. ಅದಕ್ಕೆ ನಾನು ಇಲ್ವಾ ಅಂದೆ. ಅದಕ್ಕೆ ಅವ್ರು, ಅಯ್ಯೋ ಬಿಡಪ್ಪ, ನಿನ್ ಕೈಯಲ್ಲಿ ಆಗಲ್ಲ, ಅದು ದೊಡ್ಡವರ ವಿಷಯ ಅಂದ್ಬಿಟ್ರು. ಹೋಗ್ಲಿ ಬಿಡಿ ಅಂತ ಸುಮ್ನೆ ಆದೆ. ಒಂದು ದಿನ ರಾತ್ರಿ ಆಂಟಿ ಫೋನ್ ಮಾಡಿ ಚಿಕನ್ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗು ಅಂತ ಕರಾದ್ರು. ನಾನು ಸುಮಾರು 8 ಗಂಟೆಗೆ ಅಲ್ಲಿಗೆ ಹೋದೆ. ಜೊತೆಗೆ ಒಂದು ಹಾಫ್ ಬಾಟಲಿ ರಮ್. ಅವ್ರು ಬಾಟಲಿ ನೋಡಿ ಇದೆ ನನಗೆ ಇಷ್ಟ ಆಗಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರು. ಆದ್ರೆ ನಂಗೆ ಅದು ಇಲ್ಲದೆ ನಾನ್ ವೆಜ್ ಮಜಾ ಬರಲ್ಲ ಅಂದೆ. ಓಕೆ ಅಂದಳು. ಹಾಗೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಅವಳ ಪರ್ಸನಲ್ ಮ್ಯಾಟರ್ಗೆ ಎಂಟ್ರಿ ಆದೆ. ನಾನು ಕೇಳ್ದೆ, ಆವತ್ತು ಹೇಳದ್ರಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ, ಏನು ಅಂದೆ. ಅದಕ್ಕೆ ಅವಳು, ಬಿಡು ಅದೆಲ್ಲ ಬೇಡ ಅಂದ್ಲು. ನಾನ್ ಬಿಡ್ಲಿಲ್ಲ. ಕೊನೆಗೆ ಬಾಯಿ ಬಿಟ್ಲು. ಅವಳ ವಿರಹ ವೇದನೆ, ನಿನ್ ಕೈಯಲ್ಲಿ ಆಗುತ್ತಾ ಅಂದ್ಲು. ಅದಕ್ಕೆ ನಾನು, ಆಂಟಿ ನಿಮ್ಮನ್ನ ನಾನು ತೃಪ್ತಿ ಪಡಿಸ್ತೀನಿ ಅಂದೆ. ಅವಳಿಗೆ ಜೀವನದಲ್ಲಿ ಅಷ್ಟು ಖುಷಿಯಾಗಿ ನಾನು ನೋಡಿ ಇರ್ಲಿಲ್ಲ. ತುಂಬಾ ಖುಷಿಯಿಂದ ಇದ್ದಳು. ಊಟ ಮುಗಿಸಿ ನಾನು ಹೊರಗೆ ಹೋಗಿ ಸ್ವಲ್ಪ ಮಲ್ಲಿಗೆ ಹೂವು, ದ್ರಾಕ್ಷಿ, ಹನಿ ತಗೊಂಡು ಬಂದೆ. ಅವಳು, ಇದೆಲ್ಲ ಯಾಕೆ ಅಂದ್ಲು. ನಿಮ್ಮನ್ನ ಸಂತೃಪ್ತಿ ಪಡಿಸೋಕೆ ಅಂದೆ. ಅಷ್ಟ್ರಲ್ಲಿ ಅವಳ ಮೈಂಡ್ ಚೇಂಜ್ ಮಾಡಿದ್ಲು. ಇದೆಲ್ಲ ಬೇಡ ಅಂದ್ಲು, ಬಿಟ್ಟಳು. ನಾನು ಏನಾಯ್ತು ಅಂದೆ. ಅದಕ್ಕೆ ನಿನ್ ವಯಸ್ಸೇನು ನನ್ ವಯಸ್ಸೇನು, ಇದು ಸರಿ ಇಲ್ಲ ಅಂದು ಬಿಟ್ಲು. ನಂಗೆ ಫುಲ್ ಬೇಜಾರಾಗಿ ಬಂದ್ಬಿಟ್ಟೆ. ಹೀಗೆ ಸುಮಾರು ದಿನ ಆಯಿತು. ನನ್ ಅವಳಿಗೆ ಫೋನ್ ಮಾಡಿಲ್ಲ, ಅವಳು ಮಾಡಿಲ್ಲ. ನಾನು ಮೈಸೂರಿಂದ ಬ್ಯಾಂಗಲೋರ್ಗೆ ಬಂದೆ ಜಾಬ್ಗೋಸ್ಕರ. ಒಂದು ದಿನ ಮಾರ್ನಿಂಗ್ ಒಂದು ಫೋನ್ ಬಂತು. ನೋಡಿದ್ರೆ ಅವಳೇ, ಗೀತಾ ಆಂಟಿ. ಫುಲ್ ಅಳ್ತಾ ಇದ್ದಾಳೆ. ತುಂಬಾ ಫೈನಾನ್ಸಿಯಲ್ ಪ್ರಾಬ್ಲಮ್ ಆಗಿದೆ, ಎಲ್ಲಿದೀಯಾ ಅಂದ್ಲು. ನಾನು ಬ್ಯಾಂಗಲೋರ್ ಅಂದೆ. ಅರ್ಜೆಂಟ್ ಒಂದು ಕೆಲಸ ಬೇಕು, ಬ್ಯಾಂಗಲೋರ್ ನಲ್ಲಿ ಕೊಡ್ಸು ಅಂತ ಕೇಳಿದ್ಲು. ಅದಕ್ಕೆ ಆಯ್ತು ಬ್ಯಾಂಗಲೋರ್ಗೆ ಬನ್ನಿ ಅಂದೆ. ನಾನ್ ಇದ್ದಿದ್ದು RT ನಗರ್ನಲ್ಲಿ.
ಅಲ್ಲಿಗೆ ಬಂದ್ಲು, ನನ್ ಮನೆಗೆ ಕರ್ಕೊಂಡು ಹೋಸೆ, ತುಂಬಾ ಸುಸ್ತಾಗಿದ್ಲು. ಕ್ಷೇಮ ಸಮಾಚಾರ ವಿಚಾರಿಸಿ ನನ್ ಮನೇಲೆ ಇದ್ದು ಕೆಲಸ ಮಾಡ್ಕೊಂಡಿರಿ, ಮೊಂತ್ಲೆ 6 ಹೋಗ್ಸ್ಯಾಂಡ್ ಕೊಡ್ತೀನಿ ಅಂದೆ. ಫುಲ್ ಹ್ಯಾಪಿ ಆಗ್ಬಿಟ್ಲು. ದಿನ ನಂಗೆ ಅಡಿಗೆ ಮಾಡೋದು, ಮನೆ ಕ್ಲೀನ್ ಮಾಡೋದು ಎಲ್ಲ ಮಾಡ್ತಿದ್ಲು. ಆದ್ರೆ ರಾತ್ರಿ ಮಾತ್ರ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಹೇಗೆ ಅವತ್ತು ಫುಲ್ ಮಳೆ, ಬೈರಗಾಳಿ, ಬ್ಯಾಂಗಲೋರ್ ಫುಲ್ ಚಿಂದಿ ಆಗ್ಬಿಟ್ಟಿತ್ತು. ನಾನು ರೂಮಲ್ಲಿ ಹಸ್ತಮೈಥುನ ಮಾಡ್ಕೋತಾ ಇದ್ದೆ. ಅವಳು ಬಂದ್ಬಿಟ್ಟಳು. ಅದು ಬಕ್ ಮನೆ, ನಾನು ಅವಳು ಇಬ್ಬರೇ. ನಂದು ಫುಲ್ ಸ್ಟ್ರೈಟ್ ಆಗಿತ್ತು. ಅಯ್ಯೋ ಸಾರಿ ಅಂದಳು. ಪರವಾಗಿಲ್ಲ ಅಂದೆ. ಸ್ವಲ್ಪ ಹತ್ರ ಬಂದು ನಿಂತಂಕೊಂಡ್ಲು. ನಾನು ಬೆಡ್ ಮೇಲಿಂದ ಎದ್ದೆ. ಇಬ್ಬರು ನಿಂತ್ಕೊಂಡಿದೀವಿ. ನಂತುಣ್ಣೆ ಮುತ್ತಿಡಲು ಮೈ ಜುಮ್ ಹಾಕ್ತು. ಗಟ್ಟಿಯಾಗಿ ತಬ್ಕೊಂಡೆ. ತಕ್ಷಣ ಅವಳ ಸೀರೆನ ಬಿಚ್ಚಿದೆ. ಅವಳು ನನ್ ಶರ್ಟ್ ಬಿಚ್ಚಿದ್ಲು. ನಾನು ಬೆತ್ಲೆ. ಅವಳು ಲಂಗ, ಬ್ಲೌಸ್. ನಿಧಾನವಾಗಿ ಮಂಚದ ಮೇಲೆ ಮಲಗಿದ್ಲು. ನಾನು ಅವಳ ಬ್ಲೌಸ್ ಬಿಚ್ಚಿದೆ. ವಾವ್, ಅವತ್ತೇ ದರ್ಶನ ಆಗಿದ್ದು. 36 ಸೈಜ್ ಮೊಲೆ, 32 ಸೊಂಟ, 34 ಟಿಕ್ಕ. ಸೂಪರ್ ಆಗಿತ್ತು. ಬ್ರಾ ಪೆನ್ ಮಾಡ್ದೆ. ಕರಬೂಜ ಹಣ್ಣಿನಂಥ ಮೊಲೆ, ಕಪ್ಪು ತುತು. ಚೀಪೋಕೆ ಶುರು ಮಾಡಿದೆ. ಅವಳು ಬಂದಣ್ಣ ಹಿಂದೆ ಮುಂದೆ ಮಾಡ್ತಿದ್ಲು. ಅವಳ ಖುಷಿಗೆ ಪಾರವೇ ಇರ್ಲಿಲ್ಲ. ಹಾ ಅಂತ ಮುಳುಗ್ತಾ ಇದ್ಲು. ಹಾಗೆ ಹೊಕ್ಲು ಚೀಪಿದೆ. ಲಂಗದ ಲಾಡಿ ಬಿಚ್ದೆ. ಶಾಕ್ ಎಡೆಯ ತರತುಲ್ನ ನನ್ ಯಾವತ್ತೂ ನೋಡಿರ್ಲಿಲ್ಲ. ಫುಲ್ ಕಾಡು. ಟೈಮ್ ವೇಸ್ಟ್ ಮಾಡ್ದೆ. ಬಾಯಿ ಹಾಕಿ ಚೀಪೋಕೆ ಶುರು ಮಾಡಿದೆ. ಪ್ರಾಣ ಹೋದ ಹಾಗೆ ಆಡಿಬಿಟ್ಲು. ಅವಳ ರಸ ಅಂಜಗ್ಗಿದೆ. ಈಗ ಅವಳ ಸರದಿ ನನ್ ತುಣ್ಣೆನ ಅರೌಂಡ್ ½ an hour ಚೀಪಿರ್ಬಹುದು. ಆಮೇಲೆ ಅವಳ ತಿಕ್ಕ ನೆಕ್ಕೋಕೆ ಶುರು ಮಾಡ್ದೆ. ಅವಳ ತಿಕ್ಕಕ್ಕೆ ಹಾಕಿ ಹೊಡ್ದೆ. ಅವಳ ತುಲ್ಗೆ ಹಾಕ್ದೆ. ಫುಲ್ ಫೋರ್ಸ್ ನಲ್ಲಿ ಹೊಡಿತಾ ಇದ್ದೆ. ಇಬ್ಬರಿಗೂ ಔಟ್ ಆಯ್ತು. ಬೆಡ್ಶೀಟ್ಸ್ ಎಲ್ಲ ರಸ ಆಗ್ಬಿಟ್ಟಿತು. ಅವತ್ತಿಂದ ಇವತ್ತಿನ ವರೆಗೂ ನನಗೆ ಅವಳೇ ಸುಖ ಕೊಡ್ತಾ ಇರೋದು.